ನಲ್ಮೆ ವಿದ್ಯಾರ್ಥಿಗಳೇ, ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿರುವಂಥ ವಿಷಯ ವಸ್ತು ಮೈಸೂರು ಒಡೆಯರ ರಾಜವಂಶ, ಪ್ರಮುಖ ರಾಜರು ಮತ್ತು ಅವರ ಕೊಡುಗೆಗಳನ್ನು ಸಂಕ್ಷೇಪವಾಗಿ ಹೇಳಲಿದ್ದೇನೆ. ಯಾಕೆಂದರೆ ಪರೀಕ್ಷೆ ಬಂದಿದೆ ಸರ್, ನಾವು ಓದ್ಕೊಳ್ಬೇಕು, ನೀವು ಸ್ವಲ್ಪ ನೆನಪಿಸಿ ಅಂತ ಅನೇಕ ಮಕ್ಕಳು ಕಾಲ್ ಮಾಡೋದ್ರಿಂದ ನಾನು ಈ ವಿಷಯ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈಗ ಇದರ ಹಿನ್ನೆಲೆ ನೋಡ್ಕೊಂಡು ಬರೋದಾದರೆ, ಮೈಸೂರು ಒಡೆಯರ ರಾಜವಂಶ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಯದುರಾಯ. ಇವರು ವಿಜಯನಗರ ಸಾಮಂತರಾಗಿ ಕ್ರಿಸ್ತಶಕ 1399ರಲ್ಲಿ ಮೈಸೂರು ಸಂಸ್ಥಾನವನ್ನು ಸ್ಥಾಪಿಸಿದ್ದರು. ಆರಂಭಿಕ ರಾಜಧಾನಿ ಮೈಸೂರು, ನಂತರ ಶ್ರೀರಂಗಪಟ್ಟಣಕ್ಕೆ ಬದಲಾಯಿತು. ಇವರ ಲಾಂಛನ ಗಂಡು ಬೇರೊಂಡ ದ್ವಿಮುಖ ಪಕ್ಷಿ. ಪ್ರಮುಖ ರಾಜರುಗಳು ಮತ್ತು ಅವರ ಸಾಧನೆಗಳು ಏನು ನೋಡ್ಕೊಂಬರೋಣ. ರಾಜ ಒಡೆಯರ್ 1578ರಿಂದ 1617ರ ಕಾಲಾವಧಿಯಲ್ಲಿ ರಾಜ ಒಡೆಯರ್ ಆಳ್ವಿಕೆ ಮಾಡಿದ್ದನ್ನು ನೋಡಲಿಕ್ಕಾಗ್ತದೆ. ಇವರನ್ನು ಒಡೆಯರ್ ವಂಶದ ನಿಜವಾದ ಸ್ವತಂತ್ರ ರಾಜ ಅಂತೇಳಿ ಪರಿಗಣನೆ ಮಾಡಿದ್ದ. ಸಾಧನೆಗಳು: ಕ್ರಿಸ್ತಶಕ 1610ರಲ್ಲಿ ಶ್ರೀರಂಗಪಟ್ಟಣವನ್ನು ವಿಜಯನಗರ ಪ್ರತಿನಿಧಿ ತಿರುಮಲರಾಯನಿಂದ ವಶಪಡಿಸಿಕೊಂಡು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡರು. ವಿಜಯದಶಮಿ ಅಂದರೆ ದಸರಾ ಹಬ್ಬವನ್ನು ಪ್ರಥಮ ಬಾರಿಗೆ ಅಧಿಕೃತವಾಗಿ ಪ್ರಾರಂಭಿಸಿದವರೇ ರಾಜ ಒಡೆಯರು. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಪ್ರಸಿದ್ಧ ರಾಜಮುಡಿ ಕಿರೀಟವನ್ನು ಕಾಣಿಕೆಯಾಗಿ ನೀಡಿದರು. ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲಾವಧಿ 1638ರಿಂದ 1659. ಮೈಸೂರಿನ ಅತ್ಯಂತ ಪರಾಕ್ರಮಿ ರಾಜರಲ್ಲಿ ಒಬ್ಬರು. ವಿಜಯಪುರ ಸುಲ್ತಾನರ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು. ಮೈಸೂರಿನಲ್ಲಿ ಮೊದಲ ಬಾರಿಗೆ ತಮ್ಮದೇ ಆದ ಸ್ವಂತ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಈ ಚಿನ್ನದ ನಾಣ್ಯಗಳನ್ನು ಕಂಠೀರವ ಪಣ ಅಂತ ಕಂಠೀರವ ಪನಂ ಎಂದು ಕರೆಯಲಾಗುತ್ತಿತ್ತು. ಶ್ರೀರಂಗಪಟ್ಟಣದಲ್ಲಿ ಕಂಠೀರವ ನರಸರಾಜ ಒಡೆಯರ್ ಅಂದರೆ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಇವರ ಆಸ್ಥಾನದ ಕವಿ ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯಂ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡಿದ್ದ. ಚಿಕ್ಕ ದೇವರಾಜ ಒಡೆಯರ್ 1673ರಿಂದ 1704. ಒಡೆಯರ್ ವಂಶದ ಅತ್ಯಂತ ಶ್ರೇಷ್ಠ ಆಡಳಿತಗಾರರಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಒಬ್ಬರು. ಮೊಘಲ ಚಕ್ರವರ್ತಿ ಔರಂಗಜೇಬನೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು. ಆಡಳಿತದ ಅನುಕೂಲಕ್ಕಾಗಿ ಕಚೇರಿಗಳನ್ನು 18 ಇಲಾಖೆಗಳನ್ನೊಳಗೊಂಡ 18 ಕಚೇರಿ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಮೈಸೂರು ಸಂಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಅಂಚೆ ಚೀಟಿಯನ್ನು ಅಥವಾ ಅಂಚೆ ಕಚೇರಿಯನ್ನು ಅಧಿಕಾರಕ್ಕೆ ತಂದರು. 1687ರಲ್ಲಿ ಮೊಘಲರ ದಂಡನಾಯಕ ಕಾಸಿಂ ಖಾನನಿಂದ ಬೆಂಗಳೂರನ್ನು 3 ಲಕ್ಷ ವರಹಗಳಿಗೆ ಖರೀದಿಸಿದರು. ಔರಂಗಜೇಬನು ಇವರುಗಳಿಗೆ ರಾಜ ಜಗದೇವ ಮತ್ತು ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ನೀಡಿದರು. ಇವರು ಸ್ವತಃ ಕವಿಯಾಗಿದ್ದರು. ಚಿಕ್ಕದೇವರಾಜ ಭಿನ್ನಪಂ ಮತ್ತು ಗೀತಗೋಪಾಲ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಿಂಗಾರಾರ್ಯನ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ನಾಟಕ ಇದು. ಹೊನ್ನಮ್ಮ ರಚಿಸಿದ ಹಡಬದ ಬಳಗ ಅಂದರೆ ವನ್ನಿಪೆಂಪು ಕೃತಿ ರಚಿಸಿದ್ದಾಳೆ. ಇವರ ನಂತರ ಮೈಸೂರಿನ ಸಂಸ್ಥಾನದಲ್ಲಿ ದಳವಾಯಿಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. 4ನೇ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಮತ್ತೆ ಒಡೆಯರ ವಂಶಕ್ಕೆ ಅಧಿಕಾರಗಳನ್ನು ನೀಡುತ್ತಾರೆ. ಈಗ ಮುಮ್ಮಡಿ ಕೃಷ್ಣದ ಒಡೆಯರ್ 1799ರಿಂದ 1868. ಟಿಪ್ಪು ಸುಲ್ತಾನ್ ಪತನದ ನಂತರ ಬ್ರಿಟಿಷರು ಕೇವಲ 5 ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಜನನ್ನಾಗಿ ಮಾಡಿದರು. ಇವರ ಪರವಾಗಿ ದಿವಾನರಾಗಿ ಪೂರ್ಣಯ್ಯನವರು ಆಡಳಿತ ನಡೆಸಿದರು. 1799ರಲ್ಲಿ ರಾಜಧಾನಿಯನ್ನು ಪಟ್ಟಣದಿಂದ ಮತ್ತೆ ಮೈಸೂರಿಗೆ ಬದಲಾಯಿಸ್ತಾರೆ. ಇವರ ಕಾಲದಲ್ಲಿ 1831ರಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ವಹಿಸಿಕೊಂಡು ತಪ್ಪು ಆಡಳಿತ ನೆಪ ಒಡ್ಡಿ ಮೈಸೂರಿನ ನೇರ ಕಮಿಷನರ್ಗಳ ಆಡಳಿತಕ್ಕೆ ಒಳಪಡಿಸಿದರು. ಮಾರ್ಸ್ ಕಬ್ಬನ್ ಮತ್ತು
ಲಿವಿನ್ ಬೆಂತರ್ ಬೌರಿಂಗ್. ಇವರು ಮಹಾನ್ ಕಲಾ ಸಾಹಿತ್ಯದ ಪೋಷಕರು. ಸ್ವತಃ ಸೌಗಂಧಿಕ ಪರಿಣಯ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಅಭಿನವ ಭೋಜ ಎಂದು ಕರೆಯಲಾಗುತ್ತಿತ್ತು. ಮೈಸೂರು ಶೈಲಿಯ ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ. ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರ್ 1881ರಿಂದ 1894. 1881ರಲ್ಲಿ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಪುನಃ ಒಡೆಯರ್ ವಂಶಕ್ಕೆ ಹಸ್ತಾಂತರಿಸಿದರು. ಇದನ್ನು ಪುನರಾವರ್ತನೆ ಅಂದರೆ ರೆಂಡೇಷನ್ ಆಫ್ ಮೈಸೂರು ಅಂತ ಕರಿತೇವೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು 1881ರಲ್ಲಿ ಪ್ರಾರಂಭಿಸಿದರು. ದಿವಾನ್ ರಂಗಾಚಾರ್ಲು ಅವರ ನೇತೃತ್ವದಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಕೆರೆಗಳ ಅಭಿವೃದ್ಧಿ, ಶಿವನಸಮುದ್ರ ಜಲ ವಿದ್ಯುತ್ ಯೋಜನೆಗೆ ತಳಪಾಯ ಹಾಕಲಾಯಿತು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರಿಸ್ತಶಕ 1902ರಿಂದ 1940. ಮಹತ್ವ: ಮೈಸೂರಿನ ಇತಿಹಾಸದಲ್ಲಿ ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಕಾಲ. ಇವರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರೀತೇವೆ. ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಅಂತ ಕರೆದಿದ್ದಾರೆ. ಪ್ರಮುಖ ದಿವಾನರುಗಳು ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ 1912-18, ಸರ್ ಮಿರ್ಜಾ ಇಸ್ಮಾಯಿಲ್ 1926-41. ಶಿಕ್ಷಣ, ಕೈಗಾರಿಕೆ, ನೀರಾವರಿ, ಸಮಾಜ ಸುಧಾರಣೆಗಳು ಇವ್ರ ಕಾಲದಲ್ಲಿ ನಡೆದು ಬಂದವು. ಕೊನೆಯದಾಗಿ 7ನೇ ಚಾಮರಾಜ ಒಡೆಯರ್, 7ನೇದಾಗಿ ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ 1940ರಿಂದ 1950 ಕಾಲ. ಮೈಸೂರು ಸಂಸ್ಥಾನದ ಕೊನೆಯ ಅಧಿಕೃತ ರಾಜರು. ಸಾಧನೆಗಳು: ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಮೈಸೂರು ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲು ಒಪ್ಪಿಗೆ ನೀಡಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಆಗಸ್ಟ್ 1947 ಇವರು ಸ್ವತಂತ್ರ ಮೈಸೂರು ರಾಜ್ಯದ ಮೊದಲ ರಾಜ ಪ್ರಮುಖರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮಹಾನ್ ಸಂಗೀತ ವಿದ್ವಾಂಸರಾಗಿದ್ದು ಅನೇಕ ಕರ್ನಾಟಕ ಸಂಗೀತ ಕೃತಿಗಳನ್ನು ರಚಿಸಿದ್ದಾರೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಧಾನವಾಗಿ ಒಂದಲ್ಲ ಎರಡಲ್ಲ 3 ಬಾರಿ ಆಲಿಸಿ ವಿಷಯ ಮಂದಟ್ಟು ಮಾಡಿಕೊಳ್ಳಿ, ಗಟ್ಟಿತನ ಮಾಡಿಕೊಳ್ಳಿ. ಪರೀಕ್ಷಾ ರಂಗಕ್ಕೆ ಹೋದಾಗ ನಿರ್ಭೀತರಾಗಿ ಹೊರಗಡೆ ಬನ್ನಿ. ನಿಮ್ಮೂರಿಗೆ, ನಿಮ್ಮ ಇಲಾಖೆಗೆ ಉತ್ತಮ ಶ್ರೇಣಿಯನ್ನು ಹೊಂದಿ ಉತ್ತಮ ಪ್ರಜೆಗಳನ್ನಾಗಿ ಬದುಕಿ ಎಂಬುದು ನನ್ನ ಹೃದಯಪೂರ್ವಕ ಸದಾಶಯಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.